ಅಣ್ಣ ರೂಮ್ಗೆ ಕರ್ಕೊಂಬಂದಿರೋದು ಅಂದರೆ ಇದರಲ್ಲಿ ನನ್ನ ಫೋಟೋಸಲ್ಲೆಲ್ಲ ಇವನು ನನ್ನ ಮನೆಯಲ್ಲೇ ಮಲಗಿರೋದು, ಅವನದೇ ಡಾಲರ್ ಹಾಕಿರೋದು. ನನ್ನ ಹೆಂಡತಿಗೆ ಸೀರೆ ತಗೊಟ್ಟು ಯಾಮಾರಿಸಿ ಸಾರ್ ನನ್ನ ಹೃದಯನ ಹೊಡ್ಕೊಂಡು ಹೋಗ್ಬಿಟ್ಟಣ್ಣ. ನನ್ನ ದೇವತೆ ಅವಳು ನನ್ನ ಪೂಜಿಸಿ ನನ್ನ 4-5 ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ. ನನ್ನ ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ಇವತ್ತು ನನ್ನ ಮಗನ ಬರ್ತಾಳೆ ಯಾಮಾರಿಸ್ಬಿಟ್ಟ ಅವನು ಸಂತು ಫ್ರಾಡು. ನನ್ನ ಹೆಂಡತಿಗೆ ಸೈಟ್ ಐತೆ ಅದೈತೆ, ಅವ್ನಿಗೇನು ಇಲ್ಲ, ಸ್ಪೀಡ್ ಗ್ಯಾಂಗರ್ ಅವನು. ನೋಡಿ ಸಾರ್ ಈ ಸೀರೆ ಅವನೇ ಕೊಡಿಸಿರೋದು. ನೋಡಿ ಸಾರ್ ಇದೆಲ್ಲ ಸೀರೆ ಕೊಡಿಸಿ ಎಲ್ಲ ಇದು ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ಮನೆಯಲ್ಲೇ ಮಲಗಿರೋದು ಅವನು. ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು. ನನ್ನ ಹೆಂಡತಿ ಮುದ್ದಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಸಕ್ಕದಾಗಿದ್ದಾಳೆ. ಮೋಸ ಮಾಡಿಬಿಟ್ಟ ಅಣ್ಣ. ದೇವ್ರೇ ಪಬ್ಲಿಕ್ ಅಪ್ಪ ಕಾರಣ ಇದಕ್ಕೆಲ್ಲ. ಸ್ವಾಮಿ ಜನನೇ ಇರಬೇಕಪ್ಪ ನನಗೆ. ದೇವ್ರೇ ಜನ ಎಲ್ಲ ಹೆಲ್ಪ್ ಮಾಡಿಯಪ್ಪ ನನಗೆ. ನನ್ನ 3 ಜನ ಮಕ್ಕಳಿದಾರಪ್ಪ. 2 ಗಂಡು ಮಕ್ಕಳು ನನ್ನ ಹತ್ರ ಇದ್ದಾವೆ, ಹೆಣ್ಮಗು ಅವಳ ಹತ್ರ ಇದ್ದಾಳೆ. ಅವಳು ಆ ಕೆಲಸ ಮಾಡಿದಾಳೆ, ನನ್ನ ಮಗಳು ಅದೇ ಕೆಲಸ ಮಾಡಿಬಿಡ್ಲಿ. ನನಗೆ ಭಯ ಆಗುತ್ತೆ ಸ್ವಾಮಿ. ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಿ ಸ್ವಾಮಿ. ನನಗೆ ತುಂಬ ನೋವಾಗುತ್ತಣ್ಣ. ನನ್ನ ಪ್ರಾಬ್ಲಮ್ ಎಲ್ಲ ನೋಡಿ ಅಣ್ಣ. ಇಲ್ಲೇ ಮಲ್ಕೊಳ್ಳೋಣ ಅವನು ಎಲ್ಲ ನನಗೆ ಗೊತ್ತಣ್ಣ. ನೋಡಿ ಅಣ್ಣ ಇಲ್ಲೆಲ್ಲ ಇದೆ, ಫೋಟೋಸ್ ಎಲ್ಲ ಇದೆ ಅಣ್ಣ. ಫೋಟೋಸ್ ಎಲ್ಲ ಇದೆ ಅಣ್ಣ ನನ್ನ ಹತ್ರ. ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಫೋಟೋಸು. ಅವನು ಎಲ್ಲ ಏನೇನು ಮಾಡಿದ್ದಾನೆ ಎಲ್ಲ ಪ್ರತಿಯೊಂದು ಅಣ್ಣ. ದಯವಿಟ್ಟು ನನ್ನ ಮಕ್ಕಳನ್ನ ಇದು ಮಾಡಿಬಿಡಿ ಅಣ್ಣ.